ರಾಮ್ಜಿ ರದ್ದು ಮಾಡಿ ಮನ್ರೇಗಾ ಮರುಸ್ಥಾಪಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು. ವಿಬಿಜಿ ರಾಮ್ಜಿ ಕಾಯ್ದೆ ರದ್ದತಿಗೆ ಪಟ್ಟು ಹಿಡಿಯಲಾಗಿತ್ತು. ವಿಧಾನಸಭೆಯಲ್ಲಿ ಸಿದ್ದು ನಿರ್ಣಯ ಮಂಡನೆ ಮಾಡಲಾಗಿದೆ. ಶೂದ್ರರಿಗೆ ಆರ್ಥಿಕವಾಗಿ ಶಕ್ತಿ ಬಂದ್ರೆ ಅವರು ಸೇವಕರಾಗಿ ಉಳಿಯೋದಿಲ್ಲ ಅಂತ ಮನುಸ್ಮೃತಿ ಹೇಳುತ್ತೆ. ಮನುಸ್ಮೃತಿ ಪ್ರಕಾರ ನಡೆಯುವ ಬಿಜೆಪಿಯವರು ಇದೇ ಕಾರಣಕ್ಕೆ ಮನ್ರೇಗಾ ರದ್ದುಪಡಿಸಿ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿ ಮಾಡಿದ್ದು. ಕಾರ್ಮಿಕರನ್ನ ಆಧುನಿಕ ಗುಲಾಮಗಿರಿಗೆ ತಳ್ಳುವ ಈ ಕಾಯ್ದೆಯನ್ನ ರದ್ದುಪಡಿಸಿ ಮನರೇಗಾ ಪುನಃ ಸ್ಥಾಪಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದಂತ ಅವರು ವಿರೋಧ ಪಕ್ಷಗಳ ತೀವ್ರ ಗದ್ದಲ ಹಾಗೂ ಆಕ್ಷೇಪದ ನಡುವೆಗೆ ವಿಬಿಜಿ ರಾಮ್ಜಿ ವಿರುದ್ಧ ನಿರ್ಣಯವನ್ನ ಮಂಡಿಸಿ ಮಾತನಾಡ್ತಾರೆ. ಮಹಿಳೆಯರು, ಆದಿವಾಸಿಗಳು, ಸಣ್ಣ ರೈತರು, ದಲಿತರು ಆರ್ಥಿಕವಾಗಿ ಶಕ್ತಿ ಬಾರದವರು ಎಂಬುದು ಮನುಸ್ಮೃತಿಯ ಉದ್ದೇಶ. ಮನುಸ್ಮೃತಿ ಪ್ರಕಾರ ಶೂದ್ರರಿಗೆ ಆರ್ಥಿಕವಾಗಿ ಶಕ್ತಿ ಬಂದ್ರೆ ಸೇವಕರಾಗಿ ಉಳಿಯುವುದಿಲ್ಲ. ಈ ಮನುಸ್ಮೃತಿ ಪ್ರಕಾರ ನಡೆಯುವುದು ಆರ್ಎಸ್ಎಸ್. ಅದೇ ರೀತಿ ಆರ್ಎಸ್ಎಸ್ನ ಮಾರ್ಗದರ್ಶನದಂತೆ ನಡೆಯುವವರು ಬಿಜೆಪಿಯವರು. ಹೀಗಾಗಿ ಗ್ರಾಮೀಣ ಬಡವರ ಪಾಲಿನ ಸಂಜೀವಿನಿಯಾಗಿದ್ದ ಮನ್ರೇಗಾ ರದ್ದುಪಡಿಸಿ ಬಡವರನ್ನ ಆಧುನಿಕ ಗುಲಾಮಗಿರಿಗೆ ತಳ್ಳುವ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ತರಲಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಅವರು ಕಿಡಿಕಾರಿದ್ದಾರೆ. ಇದೇ ವೇಳೆ ತಮ್ಮ ಬೇಡಿಕೆಯನ್ನು ಮಂಡಿಸಿದ ಸಿದ್ದರಾಮಯ್ಯ, ಗ್ರಾಮೀಣ ಜನರ ಬದುಕುವ ಹಕ್ಕು ಉಳಿಸುವುದಕ್ಕೆ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು, ಮನ್ರೇಗಾ ಯೋಜನೆ ಮರು ಜಾರಿಗೊಳಿಸಬೇಕು ಅನ್ನೋದನ್ನ ಇದೇ ಸಂದರ್ಭದಲ್ಲಿ ಅವರು ಕೇಳ್ಕೊಂಡಿದ್ದಾರೆ. ಸೊ ಇದು ಆರ್ಎಸ್ಎಸ್ನವರ ಮನಸ್ಥಿತಿ ಬಿಜೆಪಿ ಅವರಿಗಿದೆ. ಸೊ ಆ ಕಾರಣಕ್ಕಾಗಿ ಇದನ್ನು ಜಾರಿಗೆ ತರಲಾಗಿದೆ ಅನ್ನುವಂತ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಇದಕ್ಕೆ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನು ವಿಬಿಜಿ ರಾಮ್ಜಿ ದುಷ್ಪರಿಣಾಮಗಳು ಏನು ಅನ್ನೋದ್ರ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿರೋದು ಅವರು. 2005ರಲ್ಲಿ ಯುಪಿಎ ಜಾರಿಗೆ ತಂದಿದ್ದ ಮನ್ರೇಗಾದಿಂದ 21 ವರ್ಷದಲ್ಲಿ ಕೋಟ್ಯಾಂತರ ಮಂದಿಗೆ ಉದ್ಯೋಗ ಖಾತ್ರಿಯನ್ನ ನೀಡಲಾಗಿತ್ತು. ಈ ಕಾಯ್ದೆಯನ್ನು ರದ್ದುಪಡಿಸಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿಯಿಂದ ನಿರುದ್ಯೋಗ ಪ್ರಮಾಣ ಹೆಚ್ಚಳ ಆಗತ್ತೆ. ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇದರಿಂದ ಇಳಿಕೆ ಆಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಕನಿಷ್ಠ ವೇತನದ ರಕ್ಷಣೆ ಇಲ್ಲದ ಕಾರ್ಮಿಕರು ಸಂಕಷ್ಟಕ್ಕೆ ತಳ್ಳಲ್ಪಡ್ತಾರೆ. ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿಯಾಗತ್ತೆ. ಗ್ರಾಮೀಣಾಭಿವೃದ್ಧಿಗೆ, ಗ್ರಾಮೀಣ ಬದುಕಿಗೆ ಈ ಕಾಯ್ದೆ ಮಾರಕ ಆಗತ್ತೆ ಅಂತ ಸಿದ್ದರಾಮಯ್ಯನವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಮನ್ರೇಗಾ ಯೋಜನೆಯಲ್ಲಿ ಪ್ರತಿ ವರ್ಷ 100 ದಿನಗಳ ಉದ್ಯೋಗ ಖಾತ್ರಿ ಅನ್ನೋದಿತ್ತು. ಮನ್ರೇಗಾ ಯೋಜನೆಯಲ್ಲಿ ಪರಿಚ್ಛೇದ 5 ಕಲಂ 1 ಪ್ರಕಾರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿ ಬಜೆಟ್ ಮಾಡಿದ್ರೆ ಮಾತ್ರ ಕೆಲಸ ಸಿಗತ್ತೆ. ಇದರಿಂದ ಗ್ರಾಮೀಣ ಪ್ರದೇಶದ ಕೂಲಿಗಾರರ ಕೆಲಸ ಕಿತ್ಕೊಂಡಂಗ ಆಗತ್ತೆ. 125 ದಿನಗಳ ಉದ್ಯೋಗ ಕೊಡುವುದಾಗಿ ಈ ಕಾಯ್ದೆಯಲ್ಲಿ ಹೇಳಲಾಗಿದೆ. ಆದ್ರೆ 60-40 ಈ ಅನುಪಾತದ ಆಗಿರೋದ್ರಿಂದ ರಾಜ್ಯಗಳು 40% ಹಣವನ್ನ ಭರಿಸಬೇಕಾಗತ್ತೆ. ಪ್ರಸ್ತುತ ಎಲ್ಲಾ ರಾಜ್ಯಗಳು ಕೂಡ ಆರ್ಥಿಕವಾಗಿ ದುಸ್ಥಿತಿಗೆ ತಲುಪಿಬಿಟ್ಟಿದೆ. ಕೇಂದ್ರದ ಅನುದಾನ ತೆರಿಗೆ ಪಾಲು ಕಡಿತಗೊಂಡಿದೆ. 15ನೇ ಹಣಕಾಸು ಆಯೋಗದ ವತಿಯಿಂದ ರಾಜ್ಯಕ್ಕೆ 15,000 ಕೋಟಿ ನಷ್ಟ ಆಗಿದೆ. ಹೀಗಿದ್ದಾಗ 40% ಹಣವನ್ನ ಹೆಂಗ್ ಭರಿಸಕ್ ಸಾಧ್ಯ? 60-40 ಅಂತ ಮಾಡಿದಾರಲ್ವಾ, 60 ಕೇಂದ್ರ 40 ರಾಜ್ಯ ಅಂತ ಮಾಡಿದಾರಲ್ಲ. ಎಲ್ಲಾ ರಾಜ್ಯಗಳು, ಕರ್ನಾಟಕ ಅಂತಲ್ಲ, ಎಲ್ಲಾ ರಾಜ್ಯಗಳು ಕೂಡ ಆರ್ಥಿಕವಾಗಿ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಹಿಂಗಿರ್ಬೇಕಾದ್ರೆ ಈ 40% ಅಂತ ಇರೋದನ್ನ ಹೆಂಗ್ ಭರಿಸೋಕ್ ಸಾಧ್ಯ? ಇಷ್ಟು ಹಣ ಭರಿಸಬೇಕಾದ್ರೆ ನಮ್ಮ ಜೊತೆ ಚರ್ಚಿಸಿ ನಿರ್ಧರಿಸಬೇಕಲ್ವಾ? ಎಲ್ಲ ರಾಜ್ಯದವ್ರ ಜೊತೆ ಚರ್ಚಿಸಿ 40 ನಿಮ್ಗೆ ಓಕೆನಾ ಅಂತ ಕೇಳ್ಬೇಕಲ್ವಾ? ಇದು ಆಗಿಲ್ಲ ಅಂತ ಹೇಳಿದ್ದಾರೆ. ಆಗ ಬಿಜೆಪಿ ಸದಸ್ಯರು ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿದ ಕಾರಣ 15,000 ಕೋಟಿ ರೂಪಾಯಿ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ತಿರುಗೇಟು ನೀಡಿದ ಸಿದ್ದರಾಮಯ್ಯ, ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರ ಬಜೆಟ್ನಲ್ಲಿ 53,000 ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಾಗಿ ಹೇಳಿತ್ತು. ಇಂದಿನವರೆಗೂ ಅನುದಾನ ಕೊಟ್ಟೇ ಇಲ್ಲ. ಇದಕ್ಕೆ ಯಾವ ಬಳಕೆ ಪ್ರಮಾಣ ಪತ್ರವನ್ನ ನೀಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ವಿಬಿಜಿ ರಾಮ್ಜಿ ಯೋಜನೆಯಿಂದ ಉದ್ಯೋಗವಿಲ್ಲದೆ ಗ್ರಾಮೀಣ ಜನ ವಲಸೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಜನರು ಬದುಕುವ ಸಾಂವಿಧಾನಿಕ ಹಕ್ಕನ್ನ ಕೇಂದ್ರ ಕಸಿದುಕೊಂಡಂಗಾಗಿದೆ. ಇದು ವಿಬಿಜಿ ರಾಮ್ಜಿ ಇಂದ ಆಗ್ತಾ ಇರುವಂತ ದುಷ್ಪರಿಣಾಮಗಳು. ಈ ಕಾರಣಕ್ಕಾಗಿ ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ. ಇದು ತೀರಾ ಸಮಸ್ಯೆಯನ್ನ ತಂದೊಡ್ಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿರುದ್ಯೋಗ ಸೃಷ್ಟಿ ಆಗತ್ತೆ. ಪ್ರಮುಖವಾಗಿ ಮಹಿಳೆಯರಿಗೆ ನಿರುದ್ಯೋಗ ಅನ್ನೋ ರೀತಿಯಲ್ಲಿ ಆಗತ್ತೆ, ಸಮಸ್ಯೆ ಆಗತ್ತೆ. ಅದಲ್ದೇನೆ ರಾಜ್ಯಗಳಿಗೆ 40% ಅಂತ ಅಂದಾಗ 40 ಇವ್ರು ಕೊಡ್ಬೇಕು ಅಂತ ಅಂದಾಗ ಎಲ್ಲಿಂದ ಕೊಡಕ್ಕಾಗತ್ತೆ ಅನ್ನೋದನ್ನ ಪ್ರಶ್ನಿಸ್ತಾ ಇದ್ದಾರೆ. ಇನ್ನು
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಿಗೆ ಅವಕಾಶ. ಮನರೇಗಾದಲ್ಲಿ ಆಸ್ತಿ ಸೃಷ್ಟಿಸುವ ಕೆಲಸಗಳನ್ನ ತೆಗೆದುಕೊಳ್ಳಲಾಗ್ತಾ ಇತ್ತು. ಹೊಸ ಕಾಯ್ದೆ ಅಡಿ ಸರಬರಾಜು ಆಧಾರಿತ ಕೆಲಸಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಗುತ್ತಿಗೆದಾರರಿಗೆ ಅವಕಾಶ ಇರಲಿಲ್ಲ. ಹೊಸ ಕಾಯ್ದೆಯನ್ನ PM ಗತಿಶಕ್ತಿ ಯೋಜನೆಗೆ ಜೋಡಿಸಿರೋದ್ರಿಂದ ದೊಡ್ಡ ರಸ್ತೆಗಳು ಮತ್ತು ಹೈವೇಗಳ ನಿರ್ಮಾಣಕ್ಕೆ ಬಳಕೆ ಆಗುತ್ತೆ. ಇದು ಪರೋಕ್ಷವಾಗಿ ಗುತ್ತಿಗೆದಾರರು ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವಂತ ಯೋಜನೆಯಾಗಿ ಮಾರ್ಪಡುತ್ತೆ. ಇದು ಬಡವರ ಕೈಯಿಂದ ಅನ್ನವನ್ನ ಕಸ್ಕೊಂಡು ಉಳ್ಳವರನ್ನ ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವ ಯೋಜನೆ ಆಗತ್ತೆ. ಮೊದಲಿಗೆ ಹೆಂಗಾಗ್ತಾ ಇತ್ತು, ಕೂಲಿ ಕಾರ್ಮಿಕರು ಅವ್ರು ಹೆಂಗೋ ದುಡ್ಕೊಳ್ತಾ ಇದ್ರು. ಬಟ್ ಈಗ ಒಂದಷ್ಟು ಬದಲಾವಣೆ ಆಗಿರೋದ್ರಿಂದ ಇದೆಲ್ಲವೂ ಗುತ್ತಿಗೆದಾರರಿಗೆ ಅವಕಾಶ ಸಿಗುತ್ತೆ. ನಿಮಗೆ ಗುತ್ತಿಗೆದಾರರು ಅಂದಿದ ತಕ್ಷಣ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಬಂದ್ಬಿಡುತ್ತೆ. ಅದನ್ನ ಗುತ್ತಿಗೆದಾರರು ದೊಡ್ಡ ದೊಡ್ಡ ಕಂಪನಿಗಳು ವಹಿಸ್ಕೊಳ್ಳುತ್ತೆ. ಆಗ ನಿಮಗೆ ಬಡ ಕೂಲಿ ಕಾರ್ಮಿಕರಿಗೆ ಎಲ್ಲಿಂದ ಹಣ ಸಿಗತ್ತೆ? ಅದೇನಾಗುತ್ತೆ ಅಂತಂದ್ರೆ, ಏನು ಇಲ್ದಿದ್ದವ್ರಿಗೆ ನೆರವಾಗೋ ಬದಲು ಹೊಟ್ಟೆ ತುಂಬಿದವರಿಗೆ ಇಲ್ಲ ನೀವು ಇನ್ನೊಂದಷ್ಟು ತಿನ್ನಿ ಅನ್ನೋ ಥರದಲ್ಲಿ ಆಗತ್ತೆ ಅಂತ ಹೇಳ್ತಾ ಇರುವಂಥದ್ದು. ಇದರ ಜೊತೆಗೆ 71.18 ಲಕ್ಷ ಕಾರ್ಮಿಕರಿಗೆ ಮನರೇಗಾ ಸಹಕಾರಿ ಅಂತ ಹೇಳ್ತಾ ಇದ್ದಾರೆ. ಮನರೇಗಾ ಅಡಿ ಕರ್ನಾಟಕದಲ್ಲಿ 71.18 ಲಕ್ಷ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಈ ಪೈಕಿ 51% ಮಹಿಳೆಯರು ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಮನರೇಗಾ ಸಾಕಷ್ಟು ಸಹಾಯವನ್ನ ಮಾಡಿತ್ತು. ಈಗ ಗ್ರಾಮ ಸಭೆಯೂ ಇಲ್ಲ, ಪಂಚಾಯಿತಿ ಪ್ರಕಾರವೂ ತೀರ್ಮಾನ ಆಗೋದೂ ಇಲ್ಲ. ಇದರಿಂದ ಉದ್ಯೋಗಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಸಂವಿಧಾನದ 73ನೇ ವಿಧಿಯ ಅಡಿ ವಿಕೇಂದ್ರೀಕರಣ ವ್ಯವಸ್ಥೆಗೆ ತಿಲಾಂಜಲಿ ಇಡಲಾಗಿದೆ. 2008ರಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಮನ್ರೇಗಾ ಅಡಿ 31.54 ಲಕ್ಷ ಕುಟುಂಬಗಳಿಗೆ 13.24 ಕೋಟಿ ಮಾನವ ದಿನಗಳ ಕೆಲಸ ಸೃಜನೆ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಇದನ್ನ ನೀವು ಜಾರಿಗೆ ತರ್ತಾ ಇದ್ದೀರಲ್ಲ, ಇದರಿಂದ ಕೆಲಸ ಕಿತ್ಕೊಳ್ಳೋ ಕೆಲಸ, ಹಣವನ್ನ ಕಿತ್ಕೊಳ್ಳುವಂಥದ್ದು ಈ ಥರದ್ದಾಗತ್ತೆ. ಉದ್ಯೋಗ ಸೃಷ್ಟಿ, ಇಲ್ಲದೆ ಇರೋರಿಗೆ ಅವಕಾಶ, ಈ ಥರದ್ದು ಖಂಡಿತ ಆಗಲ್ಲ. ಇದರ ದುಷ್ಪರಿಣಾಮ ಬಹಳ ಎದುರಿಸಬೇಕಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಇದು ನಿನ್ನೆ ಸಿದ್ದರಾಮಯ್ಯನವರು ಪಾಯಿಂಟ್ ಟು ಪಾಯಿಂಟ್ ಮಾತನಾಡಿದ್ದು. ಯಾಕೆ ವಿರೋಧ ಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು, ನಮ್ಮ ವಿರೋಧ ಯಾಕೆ, ಈ ಉಗ್ರ ಹೋರಾಟವನ್ನ ಮಾಡ್ತೀವಿ, ತುಂಬಾ ಎಫೆಕ್ಟಿವ್ ಆಗಿ ಹೋರಾಟವನ್ನ ಮಾಡ್ತೀವಿ ಅನ್ನೋದನ್ನ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತಾರೆ ಅಂತಂದ್ರೆ, ಕೇಂದ್ರದ VBG ರಾಮ್ಜಿ ಕಾಯ್ದೆ ವಿರೋಧಿಸಿ ನಿರ್ಣಯ ಮಂಡಿಸುವುದಕ್ಕೆ ಮುಂದಾದಾಗ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ನಿರ್ಣಯದ ಪ್ರತಿಯನ್ನ ಹರಿದುಗಿಸಿದ್ದು ಕಿಡಿಕಾರ್ತಾರೆ. ಈ ಪ್ರತಿಯನ್ನೇ ಹರಿದು ಬಿಸಾಕ್ಬಿಡ್ತಾರೆ. ಈ ವೇಳೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿ VBG ರಾಮ್ಜಿ ಕಾಯ್ದೆ ವಿರುದ್ಧದ ನಿರ್ಣಯ ಮಂಡನೆಗೆ ಗೆದ್ದು ನಿಂತರು. ಕೊನೆಗೂ ಅಶೋಕ್ ನಿರ್ಣಯದ ಪ್ರತಿಯನ್ನ ಹರಿದು ಎಸೆದು ಬಿಡ್ತಾರೆ. ಸೊ ಇದು ಸಾಕಷ್ಟು ರೀತಿಯಾದಂತ ಒಂದಲ್ಲಿ ಚರ್ಚೆಗೆ ಕಾರಣವಾಗತ್ತೆ. ಈ ತರ ಮಾಡಿ ತಪ್ಪು, ಈ ತರ ಮಾಡಬಾರ್ದಿತ್ತು ನೀವು ಅಂತ ಕೆಲವರು ಹೇಳ್ತಾರೆ. ಇನ್ನು ಇಲ್ಲ ನಾವು ಮಾಡ್ತಾ ಇರೋದು ಸರಿ ಅನ್ನೋದನ್ನ ಇನ್ನು ಕೆಲವರು ಹೇಳ್ತಾರೆ. ಸೊ ಅದು ನಿನ್ನೆ ಆದಂತ ಡೆವಲಪ್ಮೆಂಟ್ ಆಗಿದೆ.